ಮಧ್ಯಪ್ರಾಚ್ಯ ಉದ್ವಿಗ್ನ ಭಾರತಕ್ಕೂ ಶುರು ಸಂಕಷ್ಟ ಪೂರೈಕೆ ಆಗ್ತಿಲ್ಲ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಮಧ್ಯಪ್ರಾಚ್ಯ ಉದ್ವಿಗ್ನಗೊಂಡಿರೋದ್ರಿಂದ ಭಾರತಕ್ಕೂ ಸಂಕಷ್ಟ ಶುರುವಾಗಿದೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಪೂರೈಕೆ ಆಗ್ತಾ ಇಲ್ಲ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಸರಬರಾಜಿನ ಅಭಾವ ಇದೆ ಸಪ್ಲೈ ಕೊರತೆ ಹಿನ್ನೆಲೆ ಹೋಟೆಲ್ ಉದ್ಯಮಕ್ಕೆ ಬಹಳ ದೊಡ್ಡ ಏಟು ಬೀಳ್ತಾ ಇದೆ ಬೆಂಗಳೂರಲ್ಲಿ ಹೋಟೆಲ್ಗಳಿಗೆ ಬೀಗ ಹಾಕೋ ದುಸ್ಥಿತಿ ಇದೆ ಸಿಲಿಂಡರ್ ಇಲ್ಲದೆ ಹೋಟೆಲ್ ಬಂದ್ ಮಾಡುವ ಸ್ಥಿತಿ ಮೊದಲ ಬಾರಿ ಎದುರಾಗಿದೆ ಕೊರೋನಾ ಸಂದರ್ಭದಲ್ಲಿ ಹೋಟೆಲ್ಗಳನ್ನು ಮುಚ್ಚಲಾಗಿತ್ತು ಆದರೆ ಈಗ ಸಿಲಿಂಡರ್ ಸಪ್ಲೈ ಇಲ್ಲದೆ ಹೋಟೆಲ್ಗಳನ್ನು ಬಂದ್ ಮಾಡುವಂತಹ ಸ್ಥಿತಿ ಎದುರಾಗಿದೆ ಹೋಟೆಲ್ ಬಿಸ್ನೆಸ್ ಅಂತ ಅಂದಮೇಲೆ ಮೇನ್ ಸಿಲಿಂಡರ್ ಬೆಳಗಾಯಿತು ಅಂತಂದ್ರೆ ಅವರು ಗ್ಯಾಸ್ ಹಚ್ಚಬೇಕಾಗುತ್ತೆ ಸ್ಟವ್ ಹಚ್ಚಬೇಕಾಗುತ್ತೆ ಸೊ ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ಗಳೇ ಸಿಕ್ಕಿಲ್ಲ ಅಂತಂದರೆ ಹೋಟೆಲ್ನ ನಡೆಸೋದು ಬಹಳ ಕಷ್ಟ ಆಗುತ್ತೆ ಹೋಟೆಲ್ ಮಾತ್ರ ಅಂತಲ್ಲ ರಸ್ತೆ ಬದಿ ವ್ಯಾಪಾರಿಗಳಿರ್ಬೋದು ಯಾರೇ ಆಗಲಿ ರಸ್ತೆ ಬದಿ ಫುಡ್ ಟ್ರಕ್ಗಳನ್ನ ಮಾಡೋರಿರ್ಬೋದು ಅಥವಾ ಅಲ್ಲಿ ಸಣ್ಣ ಪುಟ್ಟ ಕಾರ್ಟ್ಗಳನ್ನ ಇಟ್ಕೊಂಡು ಹೋಟೆಲ್ ಮಾಡಿಸೋರಿರ್ಬೋದು ಯಾರಿಗೆ ಆದ್ರೂ ಸಿಲಿಂಡರ್ಗಳಿಲ್ಲ ಅಂತಂದರೆ ಸಮಸ್ಯೆ ಉದ್ಭವ ಆಗುತ್ತೆ ಸೊ ಸಪ್ಲೈ ಕೊರತೆ ಇಲ್ಲದಿರೋದ್ರಿಂದ ಹೋಟೆಲ್ಗಳನ್ನು ಬಂದ್ ಮಾಡುವ ಸ್ಥಿತಿ ಎದುರಾಗಿದೆ